ಮಕ್ಕಳಿಲ್ಲ ಎಂಬ ಕೊರಗು ನಮ್ಮನ್ನ ಬಾಧಿಸ್ತಾ ಇದ್ದದ್ದು ಸತ್ಯ. ಆದರೆ ಸಿಂಹವಿಷ್ಟರ ಮುಂದೇರಿ ಕುಳಿತಂತಹ ಸಂದರ್ಭಕ್ಕೆ ದೇಶಾವರಿ ಬ್ರಾಹ್ಮಣರು ಹೇಳಿರುವಂತಹ ಮಾತು, ಶಿವೆಯೇ ಬನಶಂಕರಿಯಾಗಿ ನೆಲೆಸಿದ್ದಾಳೆ ಕ್ರೌಚಾರಣ್ಯದಲ್ಲಿ, ಅಲ್ಲಿಯವರೆಗಾಗಿ ಹೋಗಿ ಶ್ರದ್ಧೆಯಿಂದ ಪೂಜೆಯನ್ನ ಸಲ್ಲಿಸಿದ್ದೆ ಹೌದಂತಾದ್ರೆ ಮನಸ್ಸಿನ ಕಾಮನೆಯನ್ನು ಈಡೇರಿಸ್ತಾಳೆ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿವರೆಗಾಗಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತೀಯ. ಹಲವಾರು ವ್ರತ ಪೂಜೆಯ ಸಂದರ್ಭ ಬನಶಂಕರಿ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೆ ಹೌದಂತಾದ್ರೆ ನಮ್ಮ ಪಾಲಿಗೆ ಸಂತಾನಾಗ್ತದೆ ಏನು ಆಗಿ ಹೇಳ್ತಾ ಇದ್ದೀರಾ. ಆದರೊಂದು ಮಾತು ಏನು, ಸತಿಪತಿಯರಿಬ್ಬರು ಸೇರಿ ಹೋಗಿದ್ದೆ ಹೌದಂತಾದ್ರೆ ಹೆಚ್ಚು ಫಲಾಯನವಾಗಿ ಹೇಳ್ತಾರೆ. ಹಾಗಾಗಿ ನೀವು ಕೂಡ ನನ್ನ ಜೊತೆ ರಾಜಕಾರಿಯ ದವಸರ ರಾಜ್ಯ ಕಾರ್ಯದ ಅವಸರ ಇರುವ ಕಾರಣದಿಂದ ನಾನು ಬರ್ಲಿಕ್ಕಾಗುವುದಿಲ್ಲ. ಹಾಗಂತ ಕಾಡಿನ ಪ್ರದೇಶಕ್ಕೆ ನೀನು ಹೊರಗಡೆ ಹೋಗುವುದಲ್ಲ, ರಾಜ ಭಟರನ್ನ ಕೂಡಿಕೊಂಡು ಹೋಗಿ ಶ್ರದ್ಧಾ ಭಕ್ತಿಯಿಂದ ವಿಧಿ ವಿಧಾನದಿಂದ ನೀನು ಪೂಜೆಯನ್ನ ಸಲ್ಲಿಸಿ ಬಾ. ಆ ಪ್ರಸಾದದ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಮಂಗಳವಾಗಲಿ.